ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ ಮತ್ತು ಇವತ್ತಿನ ಟೈಟಲ್ ಸಾಲು ಸಾಲು ಉತ್ತಮೋತ್ತಮ ಷೇರುಗಳು ಡಿಸ್ಕೌಂಟ್ ಸೇಲ್ನಲ್ಲಿ. ಬಹಳ ದಿನಗಳಿಂದ ನಾವು ಡಿಸ್ಕೌಂಟ್ ಸೇಲ್ ಅಂತ ಹೇಳಿ ಬಹಳ ಜನಕ್ಕೆ ಒಂದು ಥರದ ಅಲರ್ಜಿ ಆಗಿರ್ಬೋದು. ಮತ್ತೆ ಇವತ್ತಿನ ನನ್ನ ವಿಡಿಯೋನೇ ಡಿಸ್ಕೌಂಟ್ ಮಾಡಬಹುದು. ಆದ್ದರಿಂದ ನನ್ನ ವಿನಂತಿ, ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮ್ಯಾಟ್ರನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ. ನಿಫ್ಟಿ ಸೆನ್ಸೆಕ್ಸ್ ಎರಡೂ ಕೂಡ 52 ವಾರದ ಲೋಯೆಸ್ಟ್ ಅಲ್ಲಿ ಕುತ್ಕೊಂಡಿದೆ. ಗ್ಲೋಬಲಿ ಎಲ್ಲ ಷೇರು ಮಾರುಕಟ್ಟೆಗಳು ಕೂಡ ಕೆಳಗೆ ಬೀಳ್ತಾ ಇದ್ದಾವೆ, ಕರಗ್ತಾ ಇದ್ದಾವೆ. ಮತ್ತೆ ಬೇರೆ ಷೇರು ಮಾರುಕಟ್ಟೆಗಳನ್ನು ಹೋಲಿಸಿದ್ರೆ ಭಾರತವೇ ಲೇಸು ಸರ್ವಜ್ಞ ಅಂತ ಹೇಳಬೇಕು. ಯಾಕಂತಂದ್ರೆ ಭಾರತದ ಷೇರು ಮಾರುಕಟ್ಟೆ ಜಾಸ್ತಿ ರಿಯಾಕ್ಷನ್ ಅನ್ನು ಕೊಟ್ಟಿಲ್ಲ ಮತ್ತು ಜಾಸ್ತಿ ಕೆಳಗೆ ಬಿದ್ದಿಲ್ಲ. ಅದರ ಅರ್ಥ ಮುಂದಿನ ದಿನಗಳಲ್ಲಿ ಬೀಳಬಾರ್ದು ಅಂತ ಏನೂ ಅಲ್ಲ, ಯಾಕಂದ್ರೆ ಸದ್ಯಕ್ಕೆ ಬಿದ್ದಿಲ್ಲ ಅಂತ ಹೇಳ್ತಾ ಇದ್ದೇನೆ. ಈಗ ನಾನು ಪ್ರಪಂಚದ ಬೇರೆ ಬೇರೆ ಷೇರು ಮಾರುಕಟ್ಟೆಗಳು ಯಾವ ರೀತಿ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾವೆ ಈ ಒಂದು ಗ್ಲೋಬಲ್ ಕ್ರೈಸಿಸ್ಗೆ ಅಂತ ನಿಮ್ಮ ಮುಂದೆ ಒಂದು ಪಟ್ಟಿ ಇಟ್ಟಿದ್ದೇನೆ. ನ್ಯಾಸ್ಡ್ಯಾಕ್ ಆಲ್ ಟೈಮ್ ಹೈಗಿಂತ 32% ಕೆಳಗೆ, ಮತ್ತೆ 2022ರಲ್ಲಿ ಬಿದ್ದದೇ 29%. ಹ್ಯಾಂಗ್ ಸೆಂಗು 29% ಮತ್ತೆ 11% ಈ ವರ್ಷ. ಕ್ಯಾಕ್ ಫ್ರಾನ್ಸ್ -21% ಆಲ್ ಟೈಮ್ ಹೈಯಿಂದ ಈ ವರ್ಷ ಬಿದ್ದದ್ದು 13. ಡ್ಯಾಕ್ಸು 19, 16. ನಿಫ್ಟಿ ಆಲ್ ಟೈಮ್ ಹೈಗಿಂತ 17% ಕೆಳಗೆ, ಮತ್ತೆ ಈ ವರ್ಷ ಬಿದ್ದದ್ದು 11. ಜಪಾನ್ ಅತಿ ಕಡಿಮೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬಿದ್ದಂತ ದೇಶ. ನಿಖೆ -14 ಆಲ್ ಟೈಮ್ ಹೈಗಿಂತ ಕೆಳಗೆ, ಮತ್ತೆ ಈ ವರ್ಷ -8%. ಅದಲ್ಲದೇನೆ ಇಂಡಿವಿಜುವಲ್ ಷೇರುಗಳು ಕೂಡ 20ರಿಂದ 40% ಕೆಳಗೆ ಬಿದ್ದಿದೆ. ನೀವೇನಾದರೂ ಷೇರು ಮಾರುಕಟ್ಟೆಗೆ ಹೊಸದಾಗಿ ಪದಾರ್ಪಣೆ ಮಾಡಿ ಕಳೆದ 18ರಿಂದ 24 ತಿಂಗಳುಗಳ ಒಳಗೆ ನಿಮ್ಮ ಹೂಡುವಿಕೆಯನ್ನು ಪ್ರಾರಂಭ ಮಾಡಿದ್ದೀರಿ ಅಂತಂದ್ರೆ ಬ್ಯಾಡ್ ನ್ಯೂಸ್, ಸದ್ಯಕ್ಕೆ ನೆಗೆಟಿವ್ ರಿಟರ್ನ್ಸ್ ಅಲ್ಲಿ ಇದ್ದೀರಿ. ಆದರೆ ಸದ್ಯಕ್ಕೆ ಮಾರುಕಟ್ಟೆ ದೊಡ್ಡ ಹ್ಯೂಜ್ ಡಿಸ್ಕೌಂಟ್ ಅಲ್ಲಿದೆ. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಹೇಳಿ ಮಾಡಿಸಿದ ಹಾಗಿದೆ. ಈಗೇನಾದ್ರೂ ತಗೊಳ್ಳದೇ ಇದ್ರೆ ಮಾರುಕಟ್ಟೆ ಮುಂದೆ ಏನಾದ್ರೂ 1-1.5 ವರ್ಷದ ಮೇಲೆ 18,000 19,000 ಅಂತ ಹೋಗ್ಬೇಕಾದ್ರೆ ಆವಾಗ ನೀವು ಪಶ್ಚಾತ್ತಾಪ ಪಡ್ತೀರಿ. ಇವತ್ತು ಯಾವ್ಯಾವ ಷೇರುಗಳು 52 ವೀಕ್ಸ್ ಹತ್ರ ಇದೆಯೋ ಅವುಗಳೊಂದು ಲಿಸ್ಟ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಮೊದಲನೇದಾಗಿ ನಿಫ್ಟಿ 50ಯಲ್ಲಿರುವಂತಹ ಷೇರುಗಳು. ನಾನು ಮೊದಲು ಹೇಳುವಂತ ವ್ಯಾಲ್ಯೂ 52 ವೀಕ್ಸ್ ಹೈ, ಮತ್ತೆ ಎರಡನೇ ಸತಿ ಹೇಳುವಂತಹದ್ದು 52 ವೀಕ್ಸ್ ಲೋ. ಏಷ್ಯನ್ ಪೇಂಟ್ 3,590 ವರ್ಸಸ್ 2,585. ಬಜಾಜ್ ಫೈನಾನ್ಸ್ 8,050 ವರ್ಸಸ್ 5,255. ಮತ್ತೆ ಬಜಾಜ್ ಫೈನಾನ್ಷಿಯಲ್ ಸರ್ವಿಸ್ 19,325 ವರ್ಸಸ್ 11,265. ಡಿವಿಸ್ ಲ್ಯಾಬ್ 5,425 ವರ್ಸಸ್ 3,365. ಐಷರ್ ಮೋಟಾರ್ಸ್ 2,995 ವರ್ಸಸ್ 2,110. HDFC 3,021 ವರ್ಸಸ್ 2,046. HDFC ಬ್ಯಾಂಕ್ 1,725 ವರ್ಸಸ್ 1,278. JSW 790 ವರ್ಸಸ್ 520. ಕೋಟಕ್ ಮಹೀಂದ್ರ ಬ್ಯಾಂಕ್ 2,553 ವರ್ಸಸ್ 1,626. L&T 2,079 ವರ್ಸಸ್ 1,447. TCS 4,046 ವರ್ಸಸ್ 3,132. ಟೈಟನ್ 2,768 ವರ್ಸಸ್ 1,662. ಈಗ ನಾನು ನಿಫ್ಟಿ ನೆಕ್ಸ್ಟ್ 50ಯಲ್ಲಿ ಡಿಸ್ಕೌಂಟ್ ಅಲ್ಲಿರುವ ಒಂದಷ್ಟು ಷೇರುಗಳ ಪಟ್ಟಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಅಬೌಟ್ ಇಂಡಿಯಾ 23,934 ವರ್ಸಸ್ 15,514. ಅವೆನ್ಯೂ ಸೂಪರ್ ಮಾರ್ಕೆಟ್ 5,900 ವರ್ಸಸ್ 3,185. ಬರ್ಜರ್ ಪೇಂಟ್ 873 ವರ್ಸಸ್ 544. ಡಾಬರ್ 659 ವರ್ಸಸ್ 488. ಗಾಡ್ರೇಜ್ ಕನ್ಸ್ಯೂಮರ್ 1,138 ವರ್ಸಸ್ 660. ಹ್ಯಾವಲ್ಸ್ ಇಂಡಿಯಾ 1,504 ವರ್ಸಸ್ 958. ಮ್ಯಾರಿಕೋ
608 ವರ್ಸಸ್ 456, L&T ಇನ್ಫೋಟೆಕ್ 7595 ವರ್ಸಸ್ 3733, ಮುತ್ತೂಟ್ ಫೈನಾನ್ಸ್ 1723 ವರ್ಸಸ್ 1023, ಪಿಡಿಲೈಟ್ 2765 ವರ್ಸಸ್ 2040, ಟೊರೆಂಟ್ ಫಾರ್ಮಾ 52 ವೀಕ್ಸ್ ಹೈ 3304, 52 ವಾರದ ಲೋಯೆಸ್ಟ್ 2484, SBI ಕಾರ್ಡ್ 1165 ವರ್ಸಸ್ 700. ಈಗ ಈ ವಿಡಿಯೋದ ಬಗ್ಗೆ ಒಂದು 5 ಕಮೆಂಟ್ಗಳನ್ನು ಇಟ್ಟಿದ್ದೇನೆ. ಮೊದಲನೇದ್ದು, ನಿಮ್ಮ ಹತ್ರ ಹಣ ಹೂಡ್ಲಿಕ್ಕೆ ಲಂಪ್ ಸಮ್ ಅಮೌಂಟ್ ಏನಾದ್ರೂ ಇದ್ರೆ ಒಂದೇ ಸತಿಗೆ ಹಾಕಬೇಡಿ, ಒಂದು 5-6 ತಿಂಗಳು ಡಿವೈಡ್ ಮಾಡಿ ಹಾಕಿ. ಯಾಕಂತಂದ್ರೆ ಮಾರುಕಟ್ಟೆಯಲ್ಲಿ ಇದೇ ಕನಿಷ್ಠ ಅಂತ ಏನೂ ಇಲ್ಲ, ಇನ್ನೂ ಕಡಿಮೆ ಹೋದ್ರೆ ಅವಾಗ ಬೇಸರ ಆಗುತ್ತೆ. ಎರಡನೆಯದ್ದು, ಇಂತಹ ಸಂದಿಗ್ಧ ಪರಿಸ್ಥಿತಿನಲ್ಲಿ SCP ಮತ್ತು SIP ಅದನ್ನ ದಯವಿಟ್ಟು ಜಾರಿಯಲ್ಲಿ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ನಿಲ್ಲಿಸ್ಲಿಕ್ಕೆ ಹೋಗಬೇಡಿ. ಮೂರನೇದ್ದು, ನಿಮ್ಮ ಹತ್ರ ಏನೂ ದುಡ್ಡಿಲ್ಲ, ಕೇವಲ ಷೇರುಗಳು ಮಾತ್ರ ಇದೆ ಅಂತಂದ್ರೆ ಆ ಷೇರುಗಳನ್ನು ಹಾಗೇ ಬಿಟ್ಬಿಡಿ, ಮಾರ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂದ್ರೆ ಕೆಳಗೆ ಹೋಗುತ್ತೆ ಅಂತ ಗ್ಯಾರಂಟಿ ಇಲ್ಲ, ಮೇಲ್ ಹೋಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಅದನ್ನ ಟೈಮಿಂಗ್ ದ ಮಾರ್ಕೆಟ್ ಅಂತ ಕರೀತೇವೆ. ಆದ್ದರಿಂದ ನೀವು ಆ ಷೇರುಗಳನ್ನು ಹಾಗೆ ಇಟ್ಕೊಳ್ಳಿ, ಫಂಡಮೆಂಟಲಿ ಸ್ಟ್ರಾಂಗ್ ಆಗಿದ್ರೆ. ಅಕಸ್ಮಾತ್ ಫಂಡಮೆಂಟಲಿ ವೀಕ್ ಆದ್ರೆ ದಿಸ್ ಇಸ್ ದ ಟೈಮ್ ಟು ಕರೆಕ್ಟ್ ಇಟ್. ನಾಲ್ಕನೇದ್ದು, ತಾಳ್ಮೆಯಿಂದ ಇರಿ. ಯಾಕಂತಂದ್ರೆ ಮಾರುಕಟ್ಟೆ ಇವತ್ತಲ್ದಿನ ನಾಳೆ ಏನಿದ್ದರೂ ಮೇಲಕ್ಕೆ ಹೋಗುವಂತಹದ್ದೇ. ಇಂತಹ ಸಮಯದಲ್ಲಿ ಹೊಸ ಹೊಸ ಪಾಠಗಳನ್ನು ಕಲಿಯಬಹುದು. ಐದನೆಯ ಕಮೆಂಟು, ಮಾರುಕಟ್ಟೆಯಲ್ಲಿ ಅದೇನೇನು ಹಣವನ್ನು ಹೂಡಿಕೆ ಮಾಡಿದ್ದೀರೋ ಅದಕ್ಕೆ ನೀವು ಸಂಪೂರ್ಣ ಜವಾಬ್ದಾರಿ ತಗೊಳ್ಳಿ. ಯಾರ್ಯಾರ ಹತ್ರ ಕೇಳಕ್ ಹೋಗಬೇಡಿ, ಈ ಶೇರನ್ನು ಏನ್ ಮಾಡಬೇಕು, ಆ ಶೇರನ್ನು ಏನ್ ಮಾಡಬೇಕು ಅಂತ. ಯಾಕಂದ್ರೆ ನೀವು ಕಷ್ಟಪಟ್ಟು ದುಡಿದ ಹಣಕ್ಕೆ ನಿಮ್ಮದೇ ಆದಂತ ನಿರ್ಧಾರ ಇರಬೇಕು. ಮತ್ತೆ ಏನಿದ್ದರೂ ಕೂಡ ನೀವು ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ಚೆನ್ನಾಗಿ ಕಲ್ತಿರ್ಬೇಕು. ಅದಕ್ಕೆ ನಾವು ಹೇಳೋದು ಕಾರ್ಯಾಗಾರ ಸೇರ್ಕೊಳ್ಳಿ ಅಂತ. ಮತ್ತೆ ಇನ್ನೊಂದು ವಿಚಾರ, ಅನುಭವದಿಂದ ಹೇಳ್ತಾ ಇದ್ದೇನೆ, ಬೇರ್ ಮಾರ್ಕೆಟ್ ಅಲ್ಲಿ ಷೇರು ಮಾರುಕಟ್ಟೆ ಬಗೆಗೆ ಪಾಠವನ್ನು ಕಲಿಯುವುದು ಜಾಸ್ತಿ ಇರುತ್ತೆ. ಬುಲ್ ಮಾರ್ಕೆಟ್ ಅಲ್ಲಿ ನೀವು ಏನು ಮಾಡದಿದ್ರು ಕೂಡ ನಿಮಗೆ ಲಾಭ ವರ್ಧನೆ ಇರುತ್ತೆ. ಸ್ನೇಹಿತರೆ, ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ಕನ್ನಡಿಗರ ಸೇವೆ ಅಂತ ಎಲ್ಲ ಕನ್ನಡಿಗರಿಗೂ ಈ ವಿಡಿಯೋನ ಕಳಿಸ್ಕೊಡಿ. ಆಮೇಲೆ ಬಹಳ ಇಂಪಾರ್ಟೆಂಟು, ವಿಡಿಯೋ ಚೆನ್ನಾಗಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಗುಡ್ ಅಂತ ಟೈಪ್ ಮಾಡಿದ್ರೆ ನಮಗೆ ಬೆನ್ನು ತಟ್ಟಿದ ಹಾಗೆ ಆಗುತ್ತೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.